ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ನೀವು ಅಂದ್ಕೋತಾ ಇದ್ದೀರಾ ನಾನು ಯಾಕೆ ಈ ಥರ ಕೂಡ್ಬಿಟ್ಟಿನಿ ಅಂತ. ಆ್ಯಕ್ಚುಲಿ ಇವತ್ತು ತಲೆ ಸ್ನಾನ ಮಾಡಿದ್ದೆ, ಓಕೆನಾ. ಅದಕ್ಕೆ ಕೂಡ್ಬಿಟ್ಟಿನಿ. ಕೂದಲೆಲ್ಲ ಈಗ ಲೈಟಾಗೆ ಒಣಗಿದೆ ಅಂತ ಅಂದಿದೆ. ಓಹ್, ಈ ಸೆಕೆಗೆ ಈಗ ಕೂದಲು ಬಿಡೋದು ಸಾಕಾಗೋಗ್ಬಿಡುತ್ತೆ. ಈಗ ಸೆಕೆ ಅಂತ ಏನಿಲ್ಲ, ಈಗ ಲೈಟಾಗೆ ಮೀನ್ಸ್ ಈಗ ಡೈಲಿ ಮಳೆ ಬರ್ತಾಯಿದೆ. ಆ್ಯಕ್ಚುಲಿ ನಮ್ಮಮ್ಮ ಇವತ್ತೇನೋ ಸ್ಪೆಷಲಾಗಿ ಹಲಸಿನಿಂದ ಏನೋ ಮಾಡ್ತೀನಿ ಅಂದರು. ಆ್ಯಕ್ಚುಲಿ ಹಲಸಿನಣ್ಣು ಮೀನ್ಸ್ ನೀವು ಲಾಸ್ಟ್ ವಿಡಿಯೋದಲ್ಲೇ ನೋಡಿರೋ ಪ್ರಕಾರ ನಮ್ಮ ಅಜ್ಜಿ ಹಲಸಿನನ್ನೆಲ್ಲ ಕುಯ್ದಿದ್ರು. ಮೀನ್ಸ್ ನಮ್ಮ ಅಣ್ಣನ ಅದ್ರ ಜೊತೆ ಕುಯ್ದಿದ್ದ. ಏನಂದರೆ ಅದರಿಂದ ಏನಾರ ಮಾಡಬೇಕು ಅಂತ ನಮ್ಮಮ್ಮ ಅಂದಿದ್ರು ಸ್ಪೆಷಲಾಗಿ. ಏನು ಮಾಡ್ತಾವೋ ನನಗೂ ಗೊತ್ತಿಲ್ಲ. ಮೊದಲು ಹೋಗಿ ನೋಡೋಣ. ಮೊದಲು ಮೀನ್ಸ್ ಕೂದಲು ಬಿಟ್ಟಿರೋಣ ಹಂಗೆ ತುಳ್ಬಾಕೊಂಡು ಮೊದಲು ಹೋಗೋಣ. ಏನು ಮಾಡ್ತಾರೋ ಗೊತ್ತಿಲ್ಲ. ಫಸ್ಟು ಕೇಳೋಣ ಬನ್ನಿ ಏನು ಮಾಡ್ತಾರೆ ಅಂತ. ಜುಕ್ಕಿತ್ತೆಲ್ಲ ಹಾಕೊಂಡು ಬಂದೆ. ನೋಡಿ ನಾವು ಒಮ್ಮೆ ಏನೋ ರೆಡಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದವ್ರೆ. ಏನ್ ಮಾಡೋಣ ಅಂತ ನಂಗೆ ಗೊತ್ತಿಲ್ಲ. ಅಮ್ಮ ಏನ್ ಮಾಡಿದ್ದೀರಮ್ಮ? ಇವತ್ತು ಹಲಸಿನ ಕಡುಬು ಮಾಡೋಣ ಅಂತ ಮಾಡ್ತಾ ಇದೀನಿ. ಹಲಸಿನಣ್ಣು ಕಡುಬು. ಓಕೆ, ಹೆಂಗೆ ಇವೆಲ್ಲ ಏನೇನೋ ಐಟಮ್ಸ್? ಅಕ್ಕಿ ಹಲಸಿನ ರುಬ್ಕೊಳ್ಳೋದು ಫಸ್ಟ್. ಹಲಸಿನಣ್ಣು ರುಬ್ಕೋಬೇಕಾ? ಓಕೆ, ಯಾವ ತರ ಮಾಡ್ತೀನಿ ನೋಡ್ಕೋ. ಇನ್ನು ಬೆಲ್ಲ, ಕೊಬ್ಬರಿ ಅಲ್ಲ, ಕಾಯಿ ತುರಿ, ಏಲಕ್ಕಿ ಪುಡಿ, ತುಪ್ಪ. ಓಕೆ, ಇದೇನಿದು? ತುಪ್ಪ ಅಲ್ಲ? ತುಪ್ಪ. ಅದು ನೋಡ್ಬಿಟ್ಟು ಎಂತರ ಲೈಕ್ ಚಿತ್ರಾನ್ನ ಗೊಜ್ಜು ತರ ಕಾಣಿಸ್ಬಿಡ್ತಾರೆ ಸೇಮ್ ಇದೆ ನೋಡಿದ ತಕ್ಷಣ. ಓಕೆ ಓಕೆ, ಈಗ ಫಸ್ಟ್ ಅಕ್ಕಿ ಹಾಕ್ತಾ ಇದೀನಿ ರುಬ್ಬಕ್ಕೆ. ಓಕೆ, ನೆನ್ಸಿದ ಅಕ್ಕಿ ಅಂತ ನೆನ್ಸಿಟ್ಟಿರೋದು. ಒಂದ್ 2 ಗಂಟೆ ನೆನ್ಸಿಟ್ಕೊಂಡಿದೀನಿ. ಓಕೆ, ಬೆಳಿಗ್ಗೆ ನೋಡಿದ ತಕ್ಷಣ ಹಂಗೆ ಅನಿಸ್ತು ನೆನ್ಸಿರ್ಬೇಕಿದು ಅಂತ. ಬಟ್ ಏನಕ್ಕೆ ಅಂತ ಕರೆಕ್ಟ್ ರೀಸನ್ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತು ಏನಕ್ಕೆ ಅಂತ. ನೆಕ್ಸ್ಟ್ ಸ್ವಲ್ಪ ಹಲಸಿನಣ್ಣು. ಓಕೆ, ಇದನ್ನ ಈಗ ರುಬ್ಕೋಬೇಕಾ? ಓಕೆ ಫ್ರೆಂಡ್ಸ್, ನೋಡಿ ಅಂತೂ ನಮ್ಮಮ್ಮ ಏನೋ ಫೈನಲಿ ರುಬ್ಕೋತಾ ಇದ್ದಾರೆ. ನೋಡಿ ಮಿಕ್ಸಿಲಿ ಹಾಕಿ ರುಬ್ತಾ ಇರೋದು ಎಲ್ಲ ಆಯ್ತಾ? ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ಅದು ಫುಲ್ ಸಾಫ್ಟ್ ಮಾತ್ರ. ನೆಕ್ಸ್ಟ್ ಏನ್ ಮಾಡೋದು? ಇದು ರುಬ್ಬಿಗೆ ಇಟ್ಕೊಳ್ಳೋದು ಫಸ್ಟ್. ಆಮೇಲೆ ಕಾಯಿ ತುರಿ, ಬೆಲ್ಲ ಎಲ್ಲ ಹಾಕಿ ಒಂದು ಸ್ವೀಟ್ ಮಾಡ್ಕೊಳ್ಳೋಣ. ಸ್ವೀಟಾ? ಓಕೆ, ಇದಕ್ಕೆಲ್ಲ ಈಗ ನೆಕ್ಸ್ಟ್ ಏನ್ ಮಾಡೋದು ಹೇಳು? ಇದನ್ನ ಒಂದು ಬಾಳೆ ನೀರಲ್ಲಿ ಹರಡ್ಬಿಟ್ಟು ಅವೆಲ್ಲ ಬೇಯಿಸ್ಕೋಬೇಕು. ಅದಿನ್ನು ಬೆಲ್ಲದ್ದು ಕಣಕ ಆಗಿಲ್ಲ, ಮಾಡ್ತೀನಿ ತಾಳು ಫಸ್ಟ್. ಬೆಲ್ಲದ್ದು ಕಣಕ ರೆಡಿ ಮಾಡ್ಕೋಬೇಕು, ಅದನ್ನ ಮಾಡ್ಕೊಳ್ಳೋಣ ಫಸ್ಟ್ ಈಗ. ಓಕೆ, ಫುಲ್ ಮೀನ್ಸ್ ಎಲ್ಲ ಹಾಕೊಂಡ್ ಆಯ್ತಲ್ಲ. ನೆಕ್ಸ್ಟ್ ಈಗ ಮತ್ತೆ 1-2 ಸ್ಪೂನ್ ತುಪ್ಪ ಹಾಕೊಳ್ಳೋದೀಗ. ತುಪ್ಪಗೆ ಅದೊಂಥರ ಹಂಗಾಗಿದೆ ತುಪ್ಪ. ರವೆ ತರ. ಓಕೆ, 2 ಸ್ಪೂನ್ ತುಪ್ಪ. ನೆಕ್ಸ್ಟ್ ಏನ್ ಹಾಕೋದು? ಬೆಲ್ಲ. ಓಕೆ, ಲೋ ಫ್ಲೇಮ್ ಇಟ್ಬೇಕಾ ಏನು? ಎಲ್ಲ ಫ್ಲೇಮಿಗೆ ಇಡ್ಬೇಕು. ಒಂದು ಬೌಲ್ ಕಾಯ್ತು ಬೆಲ್ಲ. 1 ಬೌಲ್ ಅಷ್ಟಾ? ಪುಡಿ ಮಾಡಿ ಅದಲ್ಲ ಇದು? ಪುಡಿ ಬೆಲ್ಲ. ಮೀನ್ಸ್ ಮಾಮೂಲಿ ಒಂದು ಬೆಲ್ಲನ ಪುಡಿ ಮಾಡ್ಬಿಟ್ಟು ಮಾಡ್ಕೊಂಡಿರೋದು. ನೆಕ್ಸ್ಟ್ ಏನ್ ಹಾಕೋದು? 1 ಬೌಲ್ ಕಾಯಿ ತುರಿ. ಓಕೆ, ಕಾಯಿ ತುರ್ದಿರೋದು ಅನ್ಸುತ್ತಲ್ಲ ಇದು? ಕಾಯಿ ತುರಿಬೇಕು. ಈಗ ಕಟ್ ಮಾಡಿ ಹಾಕಕ್ಕಾಗಲ್ವಾ? ಹಂಗೆ ರುಬ್ಕೋಬೇಕು. ಇದು ಹಂಗೆ ರುಬ್ಬಿಲ್ಲ. ಓಕೆ, ಹಂಗೆ ಹಿಂಗಾಗೋಗ್ಬಿಟ್ಟೈತೆ. ಹಿಂಗೆ ಆಗೋದು. ಫ್ರೆಂಡ್ಸ್, ಆಕ್ಚುಲಿ ನಿಜ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಇದೊಂದು. ವಾ. ನೆಕ್ಸ್ಟ್ ಏನ್ ಹಾಕೋದು ಇದಕ್ಕೆ? ಸ್ವಲ್ಪ ಏಲಕ್ಕಿ ಪುಡಿ, ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಏಲಕ್ಕಿ ಪುಡಿ ನಾನು ಸಕ್ಕರೆ ಜೊತೆಗೆ. ಬಟ್ ಇಲ್ಲ, ಸಕ್ಕರೆ ಕಾಣ್ತಾನೆ ಇದಿಲ್ಲ. ಸಕ್ಕರೆ ಅಂದ್ರೆ ಪೌಡರ್ ಮಾಡ್ಕೊಂಡ್ರು, ಏಲಕ್ಕಿ ಹಾಕಿ. ಏಲಕ್ಕಿ ಸಕ್ಕರೆ ಎಲ್ಲ ಹಾಕಿ ಮಿಕ್ಸಿಲಿ ಪೌಡರ್ ಮಾಡ್ಕೊಂಡಿರೋದು ಅಂತ ಲೆಕ್ಕ. ಓಕೆ, ರೆಡಿ ಆಯ್ತಾ ಇದು? ರೆಡಿ ಆಯ್ತಿದೆ. ಅವಾಗ ನೋಡಿದಾಗ ಎಷ್ಟೊಂದಿತ್ತು, ಈಗ ನೋಡಿದ್ರೆ ಇಷ್ಟ ಆಗೋಗ್ಬಿಟ್ಟೈತಲ್ಲ. ಮೆಲ್ಟ್ ಆಗುತ್ತಲ್ಲ. ಹಂಗೆ ಮೆಲ್ಟ್ ಆಗ್ತೈತಲ್ಲ ಬೇಯಿಸ್ತಾ ಇರಕ್ಕೆ, ಅದಕ್ಕೆ ಹಂಗೆ ಹೋಗ್ಬಿಡ್ತು. ರೆಡಿ ಆಯ್ತಾ ಎಲ್ಲ ಫುಲ್ಲು? ಏನು ಈಗ ಬಾಳೆ ಮೇಲೆ ಎಲೆ ಮೇಲೆ ಇದನ್ನ ದೋಸೆ ತರ ಸವರ್ಕೋಬೇಕು. ವಾ, ಸಕ್ಕತ್ತಾಗಿ ಬಂದಿದೆ ಮಾತ್ರ. ಫುಲ್ ಸ್ಪ್ರೆಡ್ ಮಾಡ್ಕೋಬೇಕಾ? ಇನ್ನೊಂದು ಚೂರು ಇಲ್ಲೆಲ್ಲ ಇದೆ.
ಆ ಥರ. ಹಾಂ, ಅದೇ ಥರ ಹೇಳ್ತಾ ಇದ್ದಿದ್ದು ನಾನು. ನಂಗೆ ಇದನ್ನ ಇದಕ್ಕೆ ಹಾಕೋದೆ ಒಳಗೆ. ಹಾಂ, ಒಳಗೆ ಹಾಕೋದು. ಅದನ್ನ ಒಳಗೆ ಹಾಕ್ಬೇಕು. ಒಳಗೆ ಫಿಲ್ ಮಾಡಿ ಕ್ಲೋಸ್ ಮಾಡ್ಬೇಕು ಬಳೆದಲ್ಲಿನ. ಕ್ಲೋಸ್ ಮಾಡೋಕೆ ಆಗುತ್ತಾ? ಆಗುತ್ತೆ ನೋಡಿ. ಹೌದಾ? ನಂಗೂ ಗೊತ್ತಿರಪ್ಪ ಅದು ಹೆಂಗೆ ಕ್ಲೋಸ್ ಮಾಡ್ತಾರೋ. ಮೀನ್ಸ್ ಅದು ಹೆಂಗೆ ಹೇಳ್ತಿರೋದು ಅಂದರೆ ಮೀನ್ಸ್ ಇದನ್ನ ತೆಗ್ದಿದ್ರ ಮೇಲೆ ಹಾಕ್ಬಿಟ್ಟು ಅದು ನಾನು ಕ್ಲೋಸ್ ಮಾಡೋದು. ಓಕೆ, ನಮಗೆ ಗೊತ್ತಿಲ್ಲ ಅದು ಹೆಂಗೆ ಅಂತ. ಹಾಂ, ಹಿಂಗೆ ತಾನೇ ಹಾಕೋದು. ಓಕೆ, ಹಿಂಗೆ ಅಂತ ಅನಿಸ್ತು ಅವಲೇ, ಅದೇ ಥರ ಅಂತ. ಅದಕ್ಕೆ ಹಂಗೆ ಕೇಳ್ತಾ ಇರೋದು. ಅದೇ ಥರ ಹಾಕೋದೀಗ. ಈ ಥರ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡ್ಬೇಕಾ? ಒಂದೆರಡು ಸಾಕಾ? ಇನ್ನೂ ಒಂದು ಫೋಲ್ಡ್ ಮಾಡ್ಬೇಕಾ? ಇಲ್ಲ, ಇಷ್ಟೇ ಸಾಕಾ? ಇಷ್ಟೇ. ಓಕೆ, ಅದೇ ಥರ ಇನ್ನೂ ಒಂದು 3-4 ಥರ ಮಾಡ್ಕೋಬೇಕಾ? ಓಕೆ ಓಕೆ. ಎಲ್ಲ ಆಯ್ತಾ ಈಗ ಫುಲ್ಲು? ಎಲ್ಲ ಫಿಲ್ ಆಯ್ತು. ಈಗ ನೋಡು, ಇಡ್ಲಿ ಪಾತ್ರೆ ಒಳಗೆ ಈ ತರ ಒಂದೊಂದೇ ಇಟ್ಕೊಂಡು ಸ್ಟೀಮಲ್ಲೇ ಬೇಯಿಸ್ಕೊಳ್ಳೋದು. ಸ್ಟೀಮಲ್ಲೇ ಬೇಯಿಸ್ಬೇಕಾ? ಓಕೆ. ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದಲ್ಲ? ಎಷ್ಟಾಗುತ್ತೆ ನಾವು ಅಷ್ಟು ಮಾಡ್ಕೋಬೋದು. ಅದು ಏನೋ ಎಲೆಲೆ ಮಾಡ್ಬೇಕಾ? ಅಂದ್ರೆ ಹಲಸಿನ ಎಲೆಲೂ ಮಾಡ್ತಾರೆ, ಬಾಳೆ ಎಲೆಲೂ ಮಾಡ್ತಾರೆ. ಓ ಹೌದಾ? ಓಕೆ ಸರಿ. ಈಗ ಕ್ಯಾಪ್ ಹಾಕಿ ಕ್ಲೋಸ್ ಮಾಡ್ಬೇಕಾ? ಓಕೆ. ಒಂದ್ 10 ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು. 10 ನಿಮಿಷ ಲೋ ಫ್ಲೇಮ್ ಅಲ್ಲ ತಾನೆ? ಹೈ ಫ್ಲೇಮ್ ಅಲ್ಲೇ ಬೇಯಿಸ್ಕೊಂಡ್ರೆ ಆಗುತ್ತೆ. ಓಕೆ ಸರಿ. ಆಯ್ತಾ ಫೈನಲಿ ರೆಡಿ? ಆಯ್ತು. ರೆಡಿ ಆಯ್ತಾ? ವಾ, ಯಾವ ಥರ ಫ್ರೆಂಡ್ಸ್, ಆ್ಯಕ್ಚುಲಿ ಇಂದ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ವಾ ವಾ, ಸುಡ್ತಾ ಇದೆ ಇದು ಆ್ಯಕ್ಚುಲಿ ನನಗೆ. ಓಕೆ, ಹೆಂಗಿದೆ ಒಂದ್ಸಲಿ ಓಪನ್ ಮಾಡಿ ನೋಡೋಣ. ವಾ, ನೋಡ್ತಾ ಇದ್ರೆ ಇಲ್ಲೇ ತಿನ್ಬಿಡೋಣ ಅನಿಸ್ತೈತೆ. ಅಷ್ಟು ಚೆನ್ನಾಗಿ ಗಮ್ ಅಂತ ಬೇರೆ ಸ್ಮೆಲ್ ಸಮೇತ ಬರ್ತಾ ಇದೆ. ಅದ್ರ ಜೊತೆಗೆ ಆ ಹಲಸಿನಣ್ಣಿಂದು ನೋಡಿ. ವಾವ್, ಒಂಥರ ಹೆಂಗಿದೆ ಇದು ಫ್ರೆಂಡ್ಸ್. ನೋಡಿ ಇಲ್ಲಿ ಫೈನಲಿ ಅಂತೂ ರೆಡಿಯಾಗಿ ಹೋಗಿದೆ. ಇದರಲ್ಲಿ ಏನಕ್ಕೆ ತುಪ್ಪ ಸಮೇತ ಇದೆ? ತುಪ್ಪ ಹಾಕೊಂಡು ತಿಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ತುಪ್ಪ ಹಾಕೊಂಡ್ರಾ? ಓಕೆ, ನೋಡಿ ತುಪ್ಪ ಸಮೇತ ಇಕ್ಬಿಟ್ಟವ್ರೆ. ಫೈನಲ್ ಆಗಿದೆ ಫ್ರೆಂಡ್ಸ್. ನೀವು ಅನ್ಕೋತಾ ಇರ್ಬೋದು ಈ ಪ್ಲೇಟಿಗೆ ಹಾಕಿ ನಾನು ಯಾರಿಗೆ ಕೊಡ್ತೀನಿ ಅಂತ. ಒಬ್ರು ಯಾರೋ ಮನೆಗೆ ಬಂದಿದ್ದಾರೆ ನೋಡಿ, ಯಾವ ಥರ ನೋಡ್ತಾ ಇದ್ದಾರೆ. ನೀವೆಲ್ಲ ಮೀನ್ಸ್ ವಿಡಿಯೋಸಲ್ಲಿ ಮೀನ್ಸ್ ಲಾಸ್ಟ್ ವಿಡಿಯೋಸಲ್ಲೆಲ್ಲ ನೋಡಿರ್ತೀರಾ. ಇವ್ರ ಹೆಸರು ಸಮೇತ ಗೊತ್ತು. ನಿಮಗೆ ಇನ್ನೂ ಯಾರ್ಯಾರ ಹೆಸರು ಗೊತ್ತಿಲ್ಲ ಅಂದರೆ ಈಗಲೇ ಹೇಳ್ತಾ ಇದ್ದೀನಿ. ಇವಳ ಹೆಸರು ಬಂದ್ಬಿಟ್ಟು ಅಂತ ರಾಶಿ ಅಂತ. ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಇವಳ ಹೆಸರು ಅಂತ. ಇದು ಹೆಂಗಿದೆ ಅಂತ ಒಂದ್ಸರಿ ಟ್ರೈ ಮಾಡಿ ನೋಡು. ಒಂದ್ಸರಿ ಟ್ರೈ ಮಾಡಿ ನೋಡು. ಹಾಂ ಅಲ್ವಾ? ಥೂ, ಅಲ್ವಾ ಅಂತೀನಿ. ಸ್ಮೆಲ್ ಏನಂತ ಒಂಚೂರು ಕಂಡಿಡಿ ಹಂಗೆ. ಹಲಸಿನಣ್ಣಿಂದೇನೋ ಗೊತ್ತಾ? ಓಕೆ, ಸ್ಪೂನ್ ಬೇಕಾ? ಓಕೆ, ತಗೋ ಸ್ಪೂನು. ಟೇಸ್ಟ್ ಮಾಡಿ ಮೊದಲು. ನಿಜ ಸ್ವೀಟ್ ಅಂದ್ರೆ ಇಷ್ಟ ಆಗಲ್ವಾ? ಓನ್ಲಿ ಸ್ಪೈಸಿ. ಅದ್ರ ಮೊದಲು ಇದು ಟೇಸ್ಟ್ ಮಾಡಿ ಮೊದಲು ಇದನ್ನ ಟೇಸ್ಟ್ ಮಾಡು. ಇದು ಒಳಗಿರೋದ್ರಿಂದ ಇನ್ನೂ ಸ್ಪೈಸಿಯಾಗಿ ಟೇಸ್ಟಿಯಾಗಿದೆ. ಅದು ಸ್ವೀಟಾಗಿ ಲೈಕ್ ಬೆಲ್ಲ ಗಿಲ್ಲ ಎಲ್ಲ ಹಾಕಿ ಮಾಡಿ ಅದಲ್ವಾ, ಅದಕ್ಕೆ ಇದು 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 ಓ ಅಲ್ಲೇ ಇದೆಯಲ್ಲ, ಅಲ್ಲೇ ಅದನ್ನೇ ಟೇಸ್ಟ್ ಮಾಡ್ಬೇಕು ಫಸ್ಟು. ಇವಳ ಟಿ ವಿ ನೋಡೋದ್ರಲ್ಲಿ ಕುತ್ಕೊಂಡ್ಬಿಟ್ಟವಳೆ. ಟಿ ವಿ ನೋಡ್ಕೊಂಡು ತಿಂತವಳೆ. ಹಾಕು ಬಾಯಿಗೆ ಟಿ ವಿ ಅಂತೀನಿ. ಏಯ್, ಬಾಯಿಗೆ ಹಾಕು ಫಸ್ಟು. ಹಾಕು ಬಾಯಿಗೆ. ಹಾಂ, ಕಚ್ಚು ಕಚ್ಚು ಕಚ್ಚು. ಸ್ಟ್ಯಾಚು ಚೆನ್ನಾಗಿಬಿಟ್ಟಿದೆಯಲ್ಲ, ಕಚ್ಚು ಕಚ್ಚು. ಏಯ್, ಸ್ವೀಟ್ ಅಷ್ಟು ಸಖತ್ತಾಗಿ ಸ್ಪೇಸಿ ಒಂಥರ ಚೆನ್ನಾಗಿದೆ. ಹಾಂ, ಇಲ್ಲೇ ಕೊಟ್ಟಿರೋದೇನಕ್ಕೆ ಮತ್ತೆ ಇದನ್ನ ತಿನ್ನಕ್ಕೆ ಮತ್ತೆ ನಾನು ಕೊಟ್ಟಿರೋದು. ಹಾಂ, ತಿಂದಿದ್ದೇನಪ್ಪ ಈಗ? ತಿಂದಿದ್ದೇನು ಮತ್ತೆ? ಏಯ್, ರಿಮೋಟ್ ಅದೇ ಇದು ಫ್ರೆಂಡ್ಸ್. ಈಗ ಫಸ್ಟು ನಾನು ಸಮೇತ ಒಂಚೂರು ಟೇಸ್ಟ್ ಮಾಡಬೇಕು. ಅದು ಹೆಂಗಿದೆ ಏನಿಲ್ಲ ಅಂತ ಅದೆಲ್ಲ ನಮಗೂ ಗೊತ್ತಿಲ್ಲ. ಫಸ್ಟ್ ಈಗ ಟೇಸ್ಟ್ ಮಾಡಬೇಕು. ನೋಡಿ ಬನ್ನಿ, ಫಸ್ಟ್ ಟೇಸ್ಟ್ ಮಾಡೋಣ ಅದು ಹೆಂಗಿದೆ ಅಂತ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ಈವನ್ ನನಗೂ ಸಮೇತ ನಮ್ಮಮ್ಮ ಏನೋ ಹಾಕ್ಕೊಟ್ಟಿದ್ದಾರೆ ತಿನ್ನೋಕ್ಕೆ. ಟೇಸ್ಟ್ ಹೆಂಗಿದೆಯೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಫಸ್ಟ್ ಈಗ ಟೇಸ್ಟ್ ಮಾಡೋಣ. ನೋಡಿ, ಹಾಕ್ಕೊಟ್ಟಿದ್ದಾರೆ ನನಗೆ. ಫಸ್ಟು ಹೆಂಗಿದೆ ಅಂತ. ಆಲ್ಮೋಸ್ಟ್ ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಈ ಸ್ಪೈಸಿ ಎಲ್ಲ ನಂಗೆ ಆಗೋದೇ ಇಲ್ಲ. ಸ್ಪೈಸಿ ನನಗೂ ತುಂಬ ಅಲರ್ಜಿ. ಬಟ್ ತಿಂತೀನಿ, ಬಟ್ ಲೈಟಾಗಿ ತಿಂತೀನಿ ಅಂತ ಅನ್ಬೋದು. ಇದನ್ನು ಮಾತ್ರ ಎಲ್ಲ ಜಾಸ್ತಿಯಾಗಿ ನಾನು ತಿಂತೀನಿ. ಓಕೆನಾ?
ಫ್ರೆಂಡ್ಸ್ ನನಗಂತೂ ತುಂಬ ಅಂದರೆ ತುಂಬ ಸ್ವೀಟ್ ಇಷ್ಟ. ಆಪೋಸಿಟ್ ಪಕ್ಕದಲ್ಲೇ ಕೂತಿದ್ದಾರೆ ನೋಡಿ, ಇವಳಿಗೆ ಫುಲ್ಲು ಅಂದರೆ ಫುಲ್ಲು ಬರೀ ಸ್ಪೈಸಿ ತಿಂತಾಳೆ, ಬಟ್ ಸ್ವೀಟ್ ಅಂತೂ ಹೋಗೋಲ್ಲ. ನಂಗೆ ಸ್ಪೈಸಿ ಅಂತೂ ಹೋಗೋಲ್ಲ, ಬರೀ ಸ್ವೀಟ್ ಮಾತ್ರ ಹೋಗ್ತಾ ಇರ್ತಾರೆ. ಮೀನ್ಸ್ ಅದು ನನಗೆ ನಾನು ಅಷ್ಟೊಂದು ಸ್ವೀಟ್ಸ್ ತಿಂತೀನಿ, ಬಿಕಾಸ್ ನಂಗೆ ಐ ಲವ್ ಸ್ವೀಟ್ಸ್. ಅದಕ್ಕೆ ಯಾವುದೇ ಸ್ವೀಟ್ಸ್ ಇದ್ದರೆ ನಾನು ಕಂಫರ್ಟ್ ಮಾಡಿ ತಿಂತೀನಿ. ಬಟ್ ಒಂದೊಂದು ಇಷ್ಟ ಇದೆ ಅಂದರೆ ಅದು ನಾನು ತಿನ್ನೋಕ್ಕೆ ಹೋಗೋಲ್ಲ. ಯಾವ್ದು ಇಷ್ಟ ಅದು ಮಾತ್ರ ತಿನ್ನೋಕ್ಕೆ ಹೋಗೋದು. ಫಸ್ಟ್ ಟೇಸ್ಟ್ ಅದು ಹೆಂಗೆ ಅಂತ ನೋಡೋಣ. ನೋಡಿ ಇದು ಮಧ್ಯದಲ್ಲಿ ಇದಿರುತ್ತೆ ನೋಡಿ, ಇದು ಸಖತ್ತಾಗಿರುತ್ತೆ. ಇದು ಬೆಲ್ಲ ಗಿಲ್ಲ ಎಲ್ಲ ಹಾಕಿ ಮಾಡಿಯೋದಲ್ವ, ಅದಕ್ಕೆ ಫ್ರೆಂಡ್ಸ್ ಈಗ ಟೇಸ್ಟ್ ಮಾಡಬೇಕು. ಅದು ಆ್ಯಕ್ಚುಲಿ ನಿಜವಾಗ್ದು ಏನು ಟೇಸ್ಟ್ ಮಾಡೋದು ನಿಜ ಸಕ್ಕತ್ತಾಗೈತೆ ಅನ್ನೋದು. ಫ್ರೆಂಡ್ಸ್ ನೀವು ಸಮೇತ ಇದೇ ಥರ ರೆಸಿಪಿನ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಸಕ್ಕತ್ತಾಗಿರುತ್ತೆ ಮಾತ್ರ. ವಾ, ನನಗಂತೂ ತುಂಬ ಇಷ್ಟ ಆಯಿತು. ಹೆಂಗೈತೆ ನೋಡಿ, ಇದು ನಿಜ ಸ್ಪೈಸಿ ಥರ ಹೆಂಗಿದೆ ಅಂದರೆ ನಿಜ ಸಾಫ್ಟಾಗಿ ಒಂಥರ ಇದೆ. ಅಲ್ಸ್ಕೊಂಡಿದ್ದಲ್ವ ಅದು, ಒಳಗಿದೆಲ್ಲ ಬೆಲ್ಲ ಗಿಲ್ಲ ಎಲ್ಲ ಹಾಕಿರೋದು, ಅದಕ್ಕೆ ಅಷ್ಟೊಂದು ಇಷ್ಟ ಆಯಿತು. ಫ್ರೆಂಡ್ಸ್ ಎಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಡೈಲಿ ಇದೇ ಥರ ವೀಡಿಯೋಸ್ ಬರ್ತಿರುತ್ತೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲರಿಗೂ ಬಾಯ್.